ನಾನು ವಿರೋಧ ಪಕ್ಷದವ್ರಿಗೆ ಹೇಳ್ತೀನಿ, ಬಿಜೆಪಿ ಅವ್ರಿಗೂ ಹೇಳ್ತೀನಿ, ವಿರೋಧ ಪಕ್ಷ ನಾಯಕರಿಗೆ, JDS ನಾಯಕರಿಗೂ ಹೇಳ್ತೀನಿ, ಮತ್ತು ಇಂಡಿಪೆಂಡೆಂಟ್ ನಾಯಕರಿಗೂ ಹೇಳ್ತೀನಿ, ದಯವಿಟ್ಟು ಡೆವಲಪ್ಮೆಂಟ್ಸ್ಗೆ ರಾಜಕಾರಣ ಮಾಡಬೇಡಿ. ಏನೇನೋ ನಿನ್ನೆ ಮಾತಾಡಿದ ನಾಯಕರು ಎಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸಿ ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ಹೋಗಿದ್ದಾರೆ. ಅದನ್ನು ನಾನು ಒಂದು ಮಾತು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಮ್ಮ ಶ್ರೀನಿವಾಸ ಹೇಳ್ತಾವನೆ, ಧರಣಿ ಮಾಡಿದ ಬದಲಾವಣೆ ಆಗಿದ್ದಲ್ಲ, ಒಂದಿನಕ್ಕೆ ಪ್ರಾಣ ರೆಡಿ ಆಗೋದಲ್ಲ. ಏನು BJP ನಾಯಕರುಗಳು, JDS ನಾಯಕರುಗಳು, ಎಲ್ಲ ನಾಯಕರು ಸುಮಾರು 3 ತಿಂಗಳು ಮೊದಲೇ ನನ್ನ ಹತ್ರ ಬಂದು ಪ್ರಸ್ತಾವನೆ ಮಾಡಿದರು. ನಾನು ಪಕ್ಷಾತೀತವಾಗಿ ನಾನು ತಗೊಂಡಂಥ ತೀರ್ಮಾನ, ಆದರೆ ಕಾಂಗ್ರೆಸ್ ಪಾರ್ಟಿ ಬಿಲ್ಡಿಂಗ್ಲಿದ್ವು, BJP ನಾಯಕರು ಬಿಲ್ಡಿಂಗ್ ಇದ್ವು, JDS ನಾಯಕರು ಬಿಲ್ಡಿಂಗ್ ಇದ್ವು, ಮತ್ತು ಸಾರ್ವಜನಿಕ ಜನಕರ ಬಿಲ್ಡಿಂಗ್ಲು ಕೂಡ ಇತ್ತು. ಯಾರಿಗೂ ತೊಂದರೆ ಆಗಬಾರ್ದು ಅಂತ ತಗೊಂಡಂಥ ತೀರ್ಮಾನಕ್ಕೆ ಸುಮ್ಮನೆ ಇರದೆ ನಿನ್ನೆ ನನಗೆ ಕೆದಕಿದ್ರು. ಇವತ್ತು ಕೂಡ ಒಂದು ಧರಣಿ ಮಾಡಿದ್ರು. ನನಗೆ ಖುಷಿಯಾಗಿದೆ ಅನ್ನೋದು, ಇವತ್ತು ಧರಣಿ ರಿಯಲಿ ಕ್ವಾಲಿಟಿ ಜನ ಇದ್ರು. ಡೆವಲಪ್ಮೆಂಟ್ಸ್ ಪರ ಇರುವಂಥ ಪೇಸ್ಗಳು ನೋಡಿದೆ, ನಾನು ಲೈವಲ್ಲಿ ನೋಡಿದೆ. ನಿನ್ನೆ ಯಾರಿದ್ರು? ಡೆವಲಪ್ಮೆಂಟ್ಸ್ ವಿರೋಧಿಗಳು, ಏನು BJP JDS ಅವರು ಮಾಲೂರು ತಾಲೂಕಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸಹಿಸ್ಕೊಳಕ್ಕಾಗದೇ ಇರೋಂಥವ್ರು, ಮತ್ತೆ ಬೇರೆ ಪಾಪ ಅಮಾಯಕರನ್ನ ಅಲ್ಲಿ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ನೆನ್ನೆ ಧರಣಿ ಮಾಡಿದ್ರು. ಇವತ್ತು ಧರಣಿ ನೋಡಿದಾಗ ಎಲ್ಲ ಎಜುಕೇಟೆಡ್, ಎಲ್ಲ ಬುದ್ಧಿವಂತರು, ಫ್ಲೇವರ್ ಅಂದರೆ ಏನು ಅಂತ ಗೊತ್ತಿರೋರು, ಫ್ಲೇವರ್ ಅಂದರೆ ಏನೇನು ಉಪಯೋಗ ಆಗ್ತದೆ ಅಂತ ಗೊತ್ತಿರೋರು, ಇವತ್ತು ಅವರು ಕೂಡ ಒಂದು ಧರಣಿ ಮಾಡಿದ್ದಾರೆ. ನಾನು ಅವ್ರಿಗೂ ಕೂಡ ನನಗೆ ಶಕ್ತಿಯನ್ನು ಕೊಟ್ಟಿದ್ರಿ, ಫ್ಲೇವರ್ ಮಾಡ್ತಾ ಇರೋದು ಒಳ್ಳೆಯದು ಅಂತೇಳಿ ಅವ್ರಿಗೆ ನಾನು ಧನ್ಯವಾದಗಳು ಕೂಡ ಹೇಳ್ತೇನೆ. ಇವತ್ತು ಎಲ್ಲರನ್ನ ಈ ಟೌನ್ ಲಿಮಿಟ್ ಪಟ್ಟಂಥ ಎಲ್ಲ ಸುಮಾರು ಜನ ನಾಯಕರು ಕರೆದು ಬದಲಾವಣೆ ಮಾಡಿರೋಂಥ ಪ್ಲಾನ್ ನೋಡಿದ ಮೇಲೆ ನನಗೆ ಅನಿಸ್ತದೆ ಸುಮಾರು 1,000 ಕೋಟಿ ರೂಪಾಯಿ ಆಸ್ತಿ ಸೇಫ್ ಆಗಿದೆ. ಫ್ಲೇವರು ಉಳಿಸ್ಕೊಂಡು ಯಾರ್ಯಾರ ಬಿಲ್ಡಿಂಗ್ ಏನೇನು ಆಗ್ತದೆ ಅನ್ನೋದು ಭಯ ಇತ್ತು, ಹೋಗ್ತಾ ಇತ್ತು, ಇವತ್ತು ಸೇಫ್ ಆಗಿದೆ. ಸುಮಾರು 1 ಕೋಟಿ ರೂಪಾಯಿ ಬಿಲ್ಡಿಂಗ್ಗಳು ಇವತ್ತು ಆಸ್ತಿನ ಉಳಿಸುವಂಥದ್ದು. 1,000 ಕೋಟಿ, ಸಾರಿ 1 ಕೋಟಿ ಅಲ್ಲ, 1,000 ಕೋಟಿ ರೂಪಾಯಿನ ಆಸ್ತಿನ ಪಾರ್ಟಿ ಪಕ್ಷ ಇಲ್ಲದೆ, ಜಾತಿ ಇಲ್ಲದೆ, ಯಾವುದು ಭೇದ ಭಾವ ಇಲ್ಲದೆ ನನ್ನ ಸರ್ಕಾರ, ನಾನು MLA, ನನ್ನ ತಾಲೂಕು, ನನ್ನ ತಾಲೂಕಿನ ಜನತೆ, ನಾನು ಪ್ರತಿದಿನ ಅವ್ರ ಮಖ ನೋಡಬೇಕು, ಅವ್ರು ನನ್ನ ಮಖ ನೋಡಬೇಕು ಅಂತ ತಗೊಂಡಂಥ ತೀರ್ಮಾನ ಇವತ್ತು 1,000 ಕೋಟಿ ರೂಪಾಯಿ ಆಸ್ತಿ ಎಲ್ಲರಿಗೂ ಉಳಿದಿದೆ. ತುಂಬ ಖುಷಿಯಾಗಿ ಎಲ್ಲರಿಗೂ ಕೂಡ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಗಿ ನನಗೆ ತುಂಬ ಧನ್ಯವಾದಗಳು ಕೂಡ ಹೇಳ್ಬಿಟ್ಟು ಹೋಗಿದ್ದಾರೆ. ಅದೇನೇನು ಮಾಡಿದ್ರು ನಿನ್ನೆ ಅದು ಇವತ್ತು ಅದು ಸಮಾಧಾನ ಆಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ನಿಮಗೆ ಧನ್ಯವಾದಗಳು ಹೇಳ್ತೀನಿ. ನಾನು ವಿರೋಧ ಪಕ್ಷದವ್ರಿಗೆ ಹೇಳ್ತೀನಿ, BJP ಅವ್ರಿಗೂ ಹೇಳ್ತೀನಿ, ವಿರೋಧ ಪಕ್ಷ ನಾಯಕರಿಗೆ, JDS ನಾಯಕರಿಗೂ ಹೇಳ್ತೀನಿ, ಮತ್ತು ಇಂಡಿಪೆಂಡೆಂಟ್ ನಾಯಕರಿಗೂ ಹೇಳ್ತೀನಿ, ದಯವಿಟ್ಟು ಡೆವಲಪ್ಮೆಂಟ್ಸ್ಗೆ ರಾಜಕಾರಣ ಮಾಡಬೇಡಿ. ಇವತ್ತು ನಾವೇನಾದರೂ ಮೂಲತಃ ಮೂಲತಃ ಮಾಲೂರು ತಾಲೂಕರಾಗಿದ್ದರೆ ನೀವೆಲ್ಲರೂ ಕೂಡ ಡೆವಲಪ್ಮೆಂಟ್ ಸಹಕಾರ ಕೊಡಿ. ಫ್ಲೇವರ್ ಆಗ್ತಾ ಇದೆ, 4 ಲೈನ್ ಆಗ್ತಾ ಇದೆ. ಮಾಲೂರು ಬಸ್ ಸ್ಟ್ಯಾಂಡ್ ಯಾರು ಟಚ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಇವತ್ತು ಮಾಲೂರು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಪುರಸಭೆ ನಗರಸಭೆನ ಮಾಡಿದ್ದೀನಿ, ನಗರಸಭೆಗೆ ಸುಮಾರು 50 ಕೋಟಿ ನಗರಸಭೆ ಡೆವಲಪ್ಮೆಂಟ್ಸ್ಗೆ ದುಡ್ಡು ಕೊಡಿಸಿದ್ದೀನಿ, ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಸ್ಪಿಟಲ್ ಮಾಡಿಸ್ತಾ ಇದ್ದೀವಿ ಹೊಸದಾಗಿ, ನಿಮ್ಮ ರಂಗರ ಮಂದಿರ ಮೂಲಿಗೆ ಬಿದ್ದಿತ್ತು ಅದನ್ನು ಮಾಡಿಸ್ತಾ ಇದ್ದೀವಿ. ಕೆರೆ ಸುಮಾರು 45 ಕೋಟಿಯಲ್ಲಿ ಮಾಡಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ತಾಲೂಕಲ್ಲಿ ಕೆಟ್ಟ ರಸ್ತೆಗಳಿತ್ತು ಎಲ್ಲ ಪ್ರಾರಂಭ ಮಾಡಿದ್ದೀವಿ. ವಿಶೇಷವಾಗಿ 1,000 ಚಿಲ್ಲರೆ ಆಶ್ರಯ ಮನೆ ಸೈಟ್ಗಳಲ್ಲಿ ದುಡ್ಡು ಕಟ್ಟಿದ್ರಿ. ಯಾವ MLA ಕ್ಲಿಯರ್ ಮಾಡಿದ್ರಪ್ಪ? BJP ಸರ್ಕಾರ ಇರಲಿಲ್ವಾ? BJP ಮಂತ್ರಿಗಳಿರಲಿಲ್ವಾ? ಮತ್ತು JDS ಶಾಸಕರಿರಲಿಲ್ವಾ? ಎಷ್ಟು ಜನ MLAಗಳಾದ್ರಿ ನೀವು? ನಾಗರಾಜ್ ಸಾಹೇಬ್ರು ಆದಮೇಲೆ ಆ ಸೈಡ್ಲಿ ಕ್ಲಿಯರ್ ಮಾಡೋಕ್ಕಾಯ್ತಾ? ಇವತ್ತು 1,000 ಚಿಲ್ಲರೆ ಎಲ್ಲರಿಗೂ ಸೈಟ್ಲೆಸ್ ಪಟ್ಟಿಯನ್ನು ರೆಡಿ ಮಾಡಿ ಈಗಾಗಲೇ ವರ್ಕ್ ಆರ್ಡರ್ ಕೂಡ ಇಶ್ಯೂ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇಂಥ ಸುಮಾರು ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಸಭೆ ಎಲ್ಲ ಮುಖಂಡರು ಕರೆಸಿ ಏನು ಡೆವಲಪ್ಮೆಂಟ್ಸ್ ಬಗ್ಗೆ ವೈಯಕ್ತಿಕವಾಗಿಲ್ಲ, ಡೆವಲಪ್ಮೆಂಟ್ಸ್ ಅಷ್ಟೇ. ನಾನು ರಾಜಕೀಯವಾಗಿ ದ್ವೇಷ ಮಾಡ್ತಾ ಇಲ್ಲ, ಇಂಥವ್ರನ್ನ ತೊಂದರೆ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಅಂತೇಳಿ ಓಪನ್ ಸಭೆಯನ್ನು ಕರೆಸಿ ಓಪನ್ ಆಗಿ ಚರ್ಚೆ ಮಾಡಿದ್ದೀನಿ. ಎಲ್ಲ ಡೆವಲಪ್ಮೆಂಟ್ಸ್ನ ಎಲ್ಲರಿಗೂ ತೋರಿಸಿದ್ದೀನಿ. ನಮಸ್ಕಾರ. ಅದು ಜೊತೆಯಲ್ಲಿ ರೈಲ್ವೆ ಬ್ರಿಡ್ಜು ನೆನ್ನೆ ಹೇಳ್ತಾ ಇದ್ರು, ರೈಲ್ವೆ ಬ್ರಿಡ್ಜು
ಅಷ್ಟೇ ಇದ್ದು ಹೋಗ್ತದೆ. ಈ ಕಡೆ ಆ ಕಡೆ ರೈಲ್ವೆ ಬ್ರಿಡ್ಜ್ ಕೂಡ ಇದರಲ್ಲೇ ಸೇರ್ತಾ ಇದೆ. 4 ಲೈನ್ ರೈಲ್ವೆ ಇಲಾಖೆ ಮತ್ತೆ ನಮ್ಮ ರಾಜ್ಯ ಸರ್ಕಾರ PPP ಮಾಡೆಲ್ 3 ಜನ ಸೇರಿಕೊಂಡು ರೈಲ್ವೆ ಬ್ರಿಡ್ಜ್ ಜೊತೆಲಿ ಅದು ಕೂಡ ಮಾಡೋದು ಅಂತೇಳಿ ಪ್ರೊಸೀಜರ್ ಇದಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಟೀಕೆ ಮಾಡ್ತಾ ಇದ್ರು, ಏನು ಟೋಲು ಅಂತ. ಟೋಲ್ ಮಾಲೂರಿಗೆನ ಟೋಲು ಕೇಂದ್ರ ಸರ್ಕಾರ ಮಾಡಿಲ್ವಾ? ರಾಜ್ಯ ಸರ್ಕಾರ ಯಾವುದು ಮಾಡಿಲ್ವಾ? ಟೋಲ್ ಹಾಕಿದ್ರೆ ಏನು ನಿಮಗೆ ತೊಂದರೆ? ಏನು ಇವತ್ತು ರಸ್ತೆ ಬೇಕಲ್ವಾ? ರಸ್ತೆನ ಕೇಳ್ತಾರೆ ಅಷ್ಟೇ, ನಿಮ್ ಟೋಲ್ ಯಾವನು ಕೇಳಲ್ಲ. ರಾಜಕಾರಣಕ್ಕೆ ನೀವು ತೆಗಲಿಕ್ಕೆ ಮಾತಾಡೋದು ಸರಿ ಇಲ್ಲ. ಓಕೆನಾ?